ಹೇಳಿದ್ ಮರಿಬೇಡ. ಏನ ನಾವು ಹೇಳ್ದಂಗ ಮಾಡಿ ನೀನು ಆ ಕೆಲಸನ. ಆಮ್ಯಾಗ್ಲಕ್ಕ ಆಕೆ ನಿನ್ನ ಗಂಡಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಬರ್ತದೆ ಅಂತೇಳಿ ಆತ ಶಾಂತಕ್ಕ. ಆದರೂ ಶಾಂತಕ್ಕ ನನ್ನ ತಲೆ ಒಳಗೆ ಒಂದು ಐಡಿಯಾ ಬಂದೈತೆ. ಎಂಥ ಐಡಿಯಾ ಅಂದ್ರೆ ನನ್ನ ಗಂಡಕ್ಕಿನ ಬಿಟ್ಟು ನನ್ನ ಕಡೆನೇ ಬರ್ತಾನೆ ನೋಡ್ತೀರಿ ನೀನು. ಮತ್ತೆ ಆ ಹೆಣ್ಮಕ್ಳು ಸವಾಸಕ್ಕೂ ಹೋಗಂಗಿಲ್ಲ ಅಂತ ಐಡಿಯಾ ಬಂದೈತಿ. ಈಗ ಫಸ್ಟ್ ನೀ ಹೇಳ್ದಂಗೆ ಮಾಡ್ತೀನಿ. ಇದು ಸರಿ ಅನ್ನಿಸ್ಲಿಲ್ಲ ಅಂತಂದ್ರೆ ನಾನು ಅನ್ಕೊಂಡಿರೋದ ಮಾಡ್ತೀನಿ ಶಾಂತಕ್ಕ. ಮಾಡೆ, ನಿನಗೇನು ಮಾಡ್ಬೇಕು ಅನಿಸ್ತತಿ ಮಾಡ, ನಾ ಹೇಳಿದ್ದನ್ನು ಮಾಡ. ಆಯ್ತು ಶಾಂತಕ್ಕ, ಹಂಗೆ ಮಾಡ್ತೀನಿ. ಮತ್ತೆ ಅದಕ್ಕೆ ಬಂದೆ ಹುಚ್ಚಕಾಲಿ ಇಲ್ಲೇ. ಇದು ನನ್ನ ಗಂಡನ ಮನೆ. ಗಂಡ ಎಲ್ಲೈತೆ? ತಾಳಿ ಮೂಳಿ. ತಾಳಿ ಗೀಳಿ ನಿಮ್ಮಂತ ಬೋಳ್ಯಾರ ಕಟ್ಕೊಳ್ಳೋದು ನಮ್ಮಂತರ್ಗ ಅವಶ್ಯಕತೆ ಇಲ್ಲ. ಏನು ನಮ್ಮಂತರ ಬರೀ ಪ್ರೀತಿ ಮಾಡ್ತೀವಿ. ಅಬ್ಬಾ ಬಾ 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 ಇಟ್ಕೊಂಡಾರೆಲ್ಲ ಇದನ್ನೇ ಹೇಳೋದು. ನೋಡ ನಿನಗೊಂದು ಹೇಳ್ತೀನಿ, ನೀನೇ ಇಲ್ಲಿಂದ ಕಿತ್ಕೊಂಡು ಹೋದಿ ಚಲೋ, ಇಲ್ಲಾಂದ್ರೆ ನಿನ್ನ ಕೊಂದು ನಾ ಜೈಲಿಗೆ ಹೋಗೋದು ಗ್ಯಾರಂಟಿ. ಮಕ್ಕೊಂಡಾಗ ತಲೆ ಮೇಲೆ ಕಲ್ಲೆ ಆದ್ರೂ ಎತ್ತಿ ಹಾಕ್ಬಿಡ್ತೀನಿ. ಹೆಂಗಂದಿ? ಈಗ ಈಗ ಬರ್ದಿಟ್ಬಿಡ್ತೀನಿ ಪತ್ರನ, ನನ್ನ ಸಾಡಿ ನೀನ ಕಾರಣ ಅಂತೇಳಿ. ಅಯ್ಯ ಹುಚ್ಚು ಮೂಳಿ, ನೀನು ಕೊಂದು ನಾನ ಜೈಲಿಗೆ ಹೋಗ್ತಾನೆ ಅಂತ ಹೇಳಾಕತ್ತೇನಲ್ಲ, ಮತ್ತೆ ಪತ್ರ ಬರ್ದಿಡ್ತಿ. ಅಯ್ಯ ನೀ ಬರ್ದಿಟ್ರು ಅಷ್ಟೇ, ಬರ್ದಿಡ್ಲಿಕ್ಕಂದ್ರೂ ಅಷ್ಟೇ, ನನ್ನ ಕೈಯ ನೀ ಸಾಯೋದು ಗ್ಯಾರಂಟಿ. ನಾನು ನೀನು ಸಾಯಿಸ್ತೇನೆ ನೋಡ್ತೀರ. ಏನ ನನ್ನ ನೀನು ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು, ಹೋಗ ಸಾಯಿಸ್ತಾಳಂತಿಕ್ಕಿ ಬಿಡಾಡಿ. ಇವತ್ತ ಪಂಚಾಯತಿ ಕೂಡಿಸ್ತೇನೆ ಆಗಿದ್ದಾಗಲಿ. ಶಾಂತಕ ಪಂಚರ್ ಕರೀನ್ ಬಾ, ಪಂಚಾಯತಿ ಕೂಡ್ಸಿವತ್ತ. ಈ ಬಿಡಾಡಿ ಮನೆ ಬಿಟ್ಟು ಹೊಕ್ಕಳ ನಾ ಹೋಗ್ಬೇಕ ಕೇಳ ಬಿಡ್ತಾನೆ ನನ್ನ ಗಂಡನ ನಿಂದ್ರಿಸಿವತ್ತ. ಹಂಗ ಮಾಡೋದು ನಡಿಲೆ, ಪಂಚಾಯತಿ ಕೂಡ್ಸೇ ಬಿಡು ನಂತ ಆಗಿದ್ದಾಗಲಿ. ಪರಿ ನೀ ಆಕಿ ಕೂಟ್ ಹೋಗಿ ಗಿರ್ಜಿ ಕೂಟ. ಪತಿ ನಿಂದ ಏನಾರ ಕೆಲಸ ಐತೆ ಮನೆ ಕಡೆ, ಏನು ಸೀದಾ ಪಂಚಾಯತಿ ಕಡೆ ಹೋಗುನ? ಅರೆ ಶಾಂತಂದಕ್ಕ ಒಂದು ತಟ್ಟಗ ಮನೆ ಕಡೆ ಹೋಗಿ ಬಂದ್ಬಿಡ್ತೀನಿ. ನಂದು ಮನೆ ಕಡೆ ಒಂಚೂರು ಕೆಲಸ ಐತಿ. ಗಿರ್ಜಿ ನೀ ಪಾರಿ ಕರ್ಕೊಂಡು ಹೋಗಿ ಪಂಚರ್ ಕರಿ, ಬರ್ತೇನೆ ನಾನು ವಾಪಸ್. ಹಂಗ ಮಾಡ್ತೀನಿ ಶಾಂತಕ್ಕ. ನೋಡ್ತಿರೋ ಪಂಚಾಯತಿ ಕುಡ್ಸಿ ನಿನ್ನ ಮರ್ಯಾದೆ ತೆಗಿತೇನೆ ಊರ ಬಿಡಾಡಿ. ನೀ ಪಂಚಾಯತಿ ಕುಡ್ಸಿದ್ರು ಅಷ್ಟೇ, ಇನ್ನೊಂದು ಮಾಡಿದ್ರು ಅಷ್ಟೇ. ನಿನ್ನ ಗಂಡ ನಾಯಿಗತ್ತೆ ನಾನು ಹಿಂದೆ ಬಿದ್ದಿರ್ತಾನೆ ನೋಡ್ತಿರು. ಬಿಡ ನನ್ನ ಕೂದ್ಲ ನನ್ನ ಹೊಡಿತೀಯನ? ಬರ್ಲಿ ತಡಿ, ಬರ್ಲಿ ಬರ್ಲಿ, ನನ್ನ ಗಂಡ ಬರ್ಲಿ, ಮಾಡ್ತಾನೆ ನಿನಗೆ. ನನ್ನ ಗಂಡಗ ನಾಯಿ ಅಂತೀಯ? ಸತತ ಗಿರ್ಜಿ ಬಿಡ ಬಿಡ. ನಿನ್ನ ಗಂಡಗ ನಾಯಿ ಅಂತಾಳಂದ್ರೆ ನಿನ್ನ ಗಂಡ ಅಕ್ಕಿಗೆ ಎಷ್ಟು ಲೂಜ್ ಕೊಟ್ಟ ನೀ ಲೆಕ್ಕ ಹಾಕು. ಅಲ್ಲ ಶಾಂತಕ್ಕ ಹೆಂಗ್ ಮಾತಾಡ್ತಾ ನೋಡು. ಸುಮ್ಮನೆ ಇರ್ಲಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನ ಪಂಚಾಯತ್ ಕುಡ್ಸತ್ತಿ ಇಲ್ಲಿಗ? ಏಯ್ ಹೊಲಸ್ ಮಕ್ಕದ್ದ, ಇಲ್ಲಿ ಬಂದು ಒಂದ್ ನಮೂನಿ ಹೊಸ ಮನೆ ಉಡಾ ಹೋಕೊಂಡಿಯಲ್ಲ, ಹೊಸ ಮನೆ ಕಾಗಿ ಹೋಗಂಗಾಗೈತಿ. ಏ ನಚ್ಚಿಗೆಟ್ಟ ನಾಯಿ ಅಂತಕ್ಕೆ ಮೊದಲು ಮನೆ ಬಿಟ್ಟು ಹೋಗು. ಕಟ್ಕೊಂಡು ಈ ಗಂಡ ಎಂತಿ ನಿಂಗೆ ದೂರ ಮಾಡ್ತೀಯಲ್ಲ, ನಿನಗೆ ಕರ್ಮ ತಪ್ಪಿದ್ದಂತ ಮಾಡಿಯ. ನೀ ಮಾಡಿದ್ದ ಅದೇನಂತಾರಲ್ಲ, ಬಾಯಿಲೆ ಆಡಿದ್ದ ಬೇನಿ ಮೂಲ ಅಂತೇಳಿ, ನೀ ಮಾಡಿದ್ದ ನಿನಗ ಮೂಲ ಆಕತಿ. ನೋಡ್ತಿರು ಒಂದಲ್ಲ ಒಂದಿನ. ನಿನ್ನ ಗಂಡ ಇಲ್ಲಿಲ್ಲ, ಹೊಲಕ್ಕೆ ಹೋಗ್ಯಾನ. ಹೇಳಾಕತ್ತೀನಿ ಕೇಳ, ನಿನ್ನ ಗಂಡನಂತೇಳಿರುವ ಒಂದು 2-3 ಎಕರೆ ಹೊಲನ ಬರಸ್ಕೊಂಡ ಕೈ ಬಿಡ್ತೇನೆ, ಹಂಗ ಬಿಡುದಿಲ್ಲ. ಅಯ್ಯ ಅಯ್ಯ ನಾಯಿ ಅಂತಕ್ಕೆ ನನಗೆ ಗೊತ್ತಿತ್ತ. ಆಸ್ತಿ ಸಲುವಾಗಿ ಬಂದಿ, ಇಲ್ಲ ನನ್ನ ಗಂಡನ ಮುದ್ದು ಮುಖ ಮೆಚ್ಚಿ ಬಂದಿಯ ನೀನು? ಅದರ ಮಸಡಿಗೆ ನಾ ಸಿಕ್ಕಿದ್ದ ಹೆಚ್ಚ. ನೀ ಹೆಂಗ್ ಬಂದಪ್ಪ ಅನ್ಕೊಳಕತ್ತಿದ್ದೆ, ಅದೇ ಆಸ್ತಿ ಸಂಬಂಧ ಬಂದಿಯೇ ನಾಯಿ ಅಂತಕ್ಕೆ. ಹೌದು ಮತ್ತೆ ಏನು ನಿನ್ನ ಗಂಡ ಮನ್ಮತ್ತ? ಏನು ದೊಡ್ಡ ಕೋಟಿ ರೂಪಾಯಿ ಐತಿ. ಈಗ ಒಳ್ಳೆ ಹೊಲ ರೋಡಿಗೆ ಅದಾವ ನಿನ್ನ ಗಂಡನು, ರೇಟಿಗೆ ಬರ್ತಾವ. ಒಂದೊಂದು ಹೊಲ ಏನಿಲ್ಲ ಅಂದ್ರು ಕಮ್ಮಿ ಅಂದ್ರು 45 ಲಕ್ಷಕ್ಕೆ ಹೋಕಾವ ಅಂತಂತ ಹೊಲ ಅವು. ಅಷ್ಟು ಚಲೋ ಹೊಲನ ಹಂಗೆ ಹೆಂಗೆ ಬಿಡ್ಲಾನ? ಹಿರಿಯಾರ ಅವಾಗ ಮಾಡಿದಂಥ ಹೊಲಗಳವು ಈಗ ಒಳ್ಳೆ ಹೈವೇ ರೋಡ್ ಆಗೈತಲ್ಲ, ಫುಲ್ಲು ರೇಟ್ನಾಗ ಅದಾವ. ಮತ್ತು ನಾನು ಯಾಕೆ ಬಿಡಲಿ? ಥೂ ನಾಯಿ ಅಂತಕ್ಕೆ ಒಂದು ಹೊಲಕ್ಕೋಸ್ಕರ ಮನಿ ಹಾಳು ಮಾಡಕತ್ತೀಯನೋ? ಹೇಳ್ತಾನೆ, ಪಂಚಾಯತಿ ಆಗಿದ್ದೀನಿ ಎಲ್ಲರ ಮುಂದೆ ಹೇಳ್ತಾನೆ. ಹೇಳ್ಕೊ ಹೋಗು. ಶಾಂತಕ್ಕ ನೋಡಿದ್ದೀನಿ ಹೆಂಗೆ ಮಾತಾಡ್ತಾಳ. ನೀವ ಎಲ್ಲರೂ ಸಾಕ್ಷಿ ಇದ್ದೀರಿ, ಇದನ್ನ ಹೇಳ್ತಾನೆ ಪಂಚಾಯತಾಗ. ಹೇಳು ಬಿಡಬೇಡ. ಆದ್ರೆ ನಿನ್ನ ಮಾತು ನಿನ್ನ ಗಂಡನೂ ನಂಬುದಿಲ್ಲ. ಪಂಚಾಯತಾಗ ಕೆಂತಾಳ, ನಾ ಹೇಳೇ ಇಲ್ಲ ಈಕೆ ಸುಳ್ಳ ಏನೋ ಒಂದು ಹೇಳಕತ್ತಾಳ ಅಂತೇಳಿ. ಅವಾಗೇನು ಮಾಡ್ತಿ? ಈಗ ಇಷ್ಟೊತ್ತನ ಮಾತಾಡಿದ್ದೇನಾರ ಸಾಕ್ಷಿ ಐತಿ? ಈಗಿಲ್ಲ. ನಮ್ಮ ಮಾತು ನಂಬುದಿಲ್ಲ, ನಂಬ್ತಾರಂದು ಯಾಕೆ? ನಾನು ನಿನ್ನ ಪರ ಅದೇವಿ, ನಿನಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಅವ್ರಿಗೆ ಗೊತ್ತೈತ್ಲಿ. ಅಯ್ಯೋ ಶಾಂತಕ್ಕ ಏನು ಮಾಡೋದೀಗ? ತಲೆ ಕೆಡ್ಸ್ಕೊಬೇಡ, ಪಂಚಾಯತಿ ಕೂಡ್ಸ್ತೀನಿ ಅಂದೆಲ್ಲ ಕೂಡ್ಸೀಗ ನೋಡೋಣ, ನೋಡಿ ಆಮೇಲೆ ವ್ಯವಸ್ಥೆ ಮಾಡೋಣ. ಆದ್ರೆ ನೀನು ನಿನ್ನ ಗಂಡನ ಕೊಟ್ಟು ಒಂಚೂರು ಸಿಟ್ನಾಗಿರೋದಕ್ಕಿಂತ ನಕ್ಕೊಂತಾನೆ ಇರು. ಪಂಚಾಯತಾಗಿ ಏನು ಕೇಳ್ಬೇಕು ಗೊತ್ತನ? ನನ್ನ ಗಂಡಗ ನಾನು ಕೊಡಿಸ್ರಿ, ಈಕಿನ ಓಡಿಸ್ರಿ, ಈಕಿ ಸರಿ ಇಲ್ಲ ಅಂತ ಇಷ್ಟ ಮಾತಾಡು. ಭಾಳ ಏನು ಮತ್ತು ನಿನ್ನ ಗಂಡನ ದೂರಿ ಮಾತಾಡ್ಬೇಡ. ಈಗ ಯಾಕೆ ಪಂಚಾಯತಿ ಕೂಡಿಸ್ತಾನೆ ಅಂದ್ಬಿಟ್ಲೆ ಸುಮ್ಮನೆ ಅದೇ ಗೊತ್ತನ? ಈಗ ನಾಳೆ ಏನ್ಕೇನ್ರ ಹೆಚ್ಚು ಕಮ್ಮಿ ಆತಂದ್ರೆ ಪಂಚಾಯತಿ ಅವ್ರು ಅಂತಾರೆ, ಒಂದು ಮಾತು ನಮ್ಮ ಗಮನಕ್ಕೆ ತಂದಿಲ್ಲಲ್ವ ನೀನು? ಸೀದಾ ಪೊಲೀಸಿಗೆ ಹೋಗಿ ಸೀದಾ ಊರ ಯಾರು ಹಿರಿಯಾರು ಇದ್ದಿಲ್ಲ ನಿನಗೆ ನ್ಯಾಯ ಹೇಳಕ್ಕ ಅಂತ ಮಾತು ಬರ್ತಾವೆ ಹಳ್ಳ್ಯಾಗ. ಅದಕ್ಕೆ ಆತು ಶಾಂತಕ್ಕ ಹಂಗೆ ಮಾಡ್ತೀನಿ. ಅಯ್ಯೋ ಅದಕ್ಕೆ ನಮ್ಮ ಮತ್ತೆ ಹೋಗ್ಯಾಳ, ಏನು ದೊಡ್ಡ ಎಲ್ಲ ಬಗೆಹರಿಸಿ ಬರ್ತಾಳ ಅನ್ನರಂಗೆ ಓಡಿ ಹೋಗ್ಯಾಳ. ಮಾಡಿದ್ದೆ 2 ರೊಟ್ಟಿ ಕಟ್ಕೊಂಡು ಅದು ಏನು ಮಾಡ್ತಾಳ ಯಾರಿಗೆ ಗೊತ್ತವ? ಹೌದಿಲ್ಲ? ಈಗ ಬಂದು ರೊಟ್ಟಿ ಅಂತ ಕೇಳಿ ಮಾರಿ ಕುಡಿತೀನಿ ಅದ ರೊಟ್ಟಿ ತೊಗೊಂಡು. ಹಚ್ಚಿ ಕುಡಿತೀಯಾ? ನೋಡಿ ಏನು ಮಾಡ್ಬೇಕು ಅನ್ನೋದು ಏನು ಹಿಂಗೆ ಅನ್ನಕತ್ತಾರ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಇದು ಯಾಕಂತ ಇದೀನಿ ಅಂತಂದ್ರೆ, ನಮ್ಮ ಅಜ್ಜಿ ಇದಾಳಲ್ರಿ, ಬರೇ ತಗೊಂಡು ಮಾಡ್ಬೇಕು ಮಾತಾಡ್ತೀರಿ, ತಗೊಂಡು ಮಾಡ್ಬೇಕು. ಯವ್ವ ನನ್ನ ತೆರಿ ಕೆಟ್ಟ ಹೊಡ್ದೈತಿ, ತಗೊಂಡು ಮಾಡ್ಬೇಕು, ಬರೀ ಇದನ್ನ ಅಂತಿರ್ತಾಳ ಆಕೆ. ಹೌದಾ? ನಿಮ್ಮ ಅಮ್ಮ ಹಿಂಗಂತಾಳ? ಆಕಿ ಕೂಟಿ ಇದ್ದಿದ್ದು ಆಕಿದ ಚಟ ಬಂದ್ಬಿಟ್ಟತಾಳೆ ನಿನಗೆ? ಇವ್ವ ಹಂಗ ಆಗೈತಿ, ತಗೊಂಡು ಮಾಡ್ಬೇಕು ಬಂದ್ಬಿಟ್ಟತಿ. ಅಲ್ಲ ಒಂದು 1/2 ಕಿಲೋ ಬೆಣ್ಣಿದ್ರೆ ಕೊಡ ಒಟ್ಟು, ಅವಾಗೆಲ್ಲ ಮಾಡ್ತಿದ್ದೇವ, ಏನಿತ್ತ ಮಾರವ ಅಲ್ವ? ಮನೆ
ಇದಾಗಿರ್ ಜಕ್ನ ನಮ್ಮ ಅತ್ತಿಗೆ ಚಾಡ ಚುಚ್ಚಿಬಿಟ್ಟಾಳ. ಯವ್ವ ಚಾಡ ಚುಚ್ಚಿ ನಮ್ಮ ಅತ್ತಿ ಕೈಯ ಸಿಕ್ಕೊಂಡು ಸೀರೆ ಉಟ್ಕೊಂಡು ಹಿಂದಾಗಡೆ ಹುಚ್ಚನಾಯಿ ಹೊಡೆದಂಗೆ ಹೊಡೆಸ್ಕೊಂಡು ಬಿಟ್ಟ ನೀತಿತ್ತ ವ್ಯಾಪಾರ ಮಾಡೋದ ಬೆಣ್ಣಿದ. ಅಯ್ಯೋ ಅಯ್ಯೋ ಹೌದಾ ಹಿಂಗಾದ್ರೆ ಏನು ಮಾಡ್ಬೇಕು ನೋಡಿ ತಗೊಂಡಲ್ಲ ಪಾಪ ಹಿಂಗಾಗ್ಬಾರ್ದಾಗಿತ್ತು. ನಾನು ಈಗೇನು ಒಂದು ಅರ್ಧ ಕಿಲೋನೂ ಇಲ್ಲ ನಂಗಾರ ಇಲ್ಲ ಬಿಡ. ಇದ್ರೆ ಕೊಡಂಗಿಲ್ಲ ನೀವೊಂದು ಹುಚ್ಚು ಮುಳಿದ್ದಂಗೆ ಅದಿಯಲ್ಲ. ಇದ್ರೇನು ಮುಚ್ಚಿಟ್ಕೊಂಡು ನಾ ತಿಂತೇನೆ ಅದನ್ನು ಮಾರಿದ್ರೆ ನನಗೂ ಒಂದು 4 ಕಾಸು ಬರ್ತಾವಂತ ಗೊತ್ತಿರೋದಿಲ್ಲನ. ಯವ್ವ ನಂದೇನು ಕೇಳ್ತಿ ಹಣೆ ಬಾರ ₹1 ರೊಕ್ಕ ಸಿಗುದಿಲ್ಲ ಕೈಗೆ ಏನಿಲ್ಲ. ಅಯ್ಯ ಅಣ್ಣಾರ್ ಬಂದ್ರನ ಆತ್ ತಗೋ ಇರಿ ಹಂಗಾರ ನಾ ಬರ್ತೇನೆ. ಏನ್ ಮಾಡತ್ತಿದ್ದಿ ಏನ್ ಮಾತಾಡತ್ತಿದ್ದಿ ಅವ್ರ ಅಕ್ಕಾರ ಕೂಟ ಏನ್ ಮಾತಾಡ್ಬೇಕು ಏಪ್ಪ ಬರೇ ಮಂದಿ ಮನಿ ಚಾಡ ಹೇಳ್ಕೊಂತ ಕುಂತ ಬಿಡ್ತಾಳ. ನನಗರ ಕೇಳಂಗ ಆಗಲ್ಲ ಬಿಡಂಗಿಲ್ಲ ತಗ ತೆಲಿ ಹಿಡಿಸಿ ಬಿಡ್ತಾಳ ತಗ. ಯವ್ವ ನಿಮ್ಮ ಮಂದಿ ಮನಿ ಚಾಡ ಆಡ್ಕೊಳ್ಳೋದಾದ್ರೆ ನನ್ನ ಕಡೆ ಬರಾಕ ನಾವು ಹೋಗ್ಬೇಡ ಅಂತ ಹೇಳ್ಬಿಟ್ಟೆ ನಾನು ತೆಲಿ ಕೆಟ್ಟ. ಹೂವ ನಾವಲ್ಲೇ ಕರೇನ ಬರೀ ಮಂದಿ ಮನಿ ಚಾಡ ಆಡ್ತಾಳ. ಬರೀ ಮಂದಿ ಮನಿ ಆ ಗಿರ್ಜಕ್ಕನ ಗಂಡ ಯಾವಕಿನ ಮಾಡ್ಕೊಂಡ್ ಬಂದಾನಲ್ಲ ಅದನ್ನ ಹೇಳಕತ್ತಾಳ ನನ್ನ ಮುಂದೆ. ಮಾಡ್ಕೊಂಡ ನಮ್ಗೆ ಏನಾಗಬೇಕಾಗೈತ್ರಿ? ಹೌದಿಲ್ಲ ಪಾಪ ಅವ್ರ ಸಂಕಟದಾಗ ಅವ್ರು ಇರ್ತಾರ. ಅದನ್ನ ಆಡ್ಕೊಂಡು ನಾವು ಮಾತಾಡಿದ್ರೆ ಅವ್ರಿಗೆ ಬೇಜಾರಾಕತೇನೆ ಇಲ್ಲ. ಅದಕ್ಕಪ್ಪ ಅದ್ರಾಗ ಬೇರೆ ನನಗರ ಮಂದಿ ಮನಿ ಉಸಾಬರಿ ತಕ್ಕೊಂಡು ಕುಂತ್ರಂದ್ರೆ ಸೇರ್ಕಿನ ಆಗುದಿಲ್ಲ ಏನ ಒಟ್ಟು. ಹಂಗಾಗಿ ನನ್ನ ಮುಂದೆ ಹೇಳಕೋಬೇಡವಾ ನೀ ಅಂತ ಅಂದ್ಬಿಟ್ಟೆ. ಬೇಜಾರಾತ್ಕಂತತಿ ಅದೋದ್ಲು ಪ್ರೇಮಕ್ಕರ ಅದ ಪ್ರೇಮಿನ ಸಣ್ಣಗೊಳಗೆ ಕೆಲಸ ಮಾಡಕತ್ತಿದ್ನಿ ಕರ್ದ್ಲು ಏನಂತ ಹೊರಗೆ ಬಂದ್ರೆ ಮತ್ತು ಒಂದು ಅರ್ಧ ಕಿಲೋ ಬೆಣ್ಣಿದ್ರು ಕೊಡು ಅಂತ ಕೇಳಿದ್ಲು. ಇಲ್ವಾ ನಮ್ಮ ಅತ್ತಿಗೆ ಮೊನ್ನೆ ನಾನು ಕದ್ದು ಮಾರಿದ್ದು ಗೊತ್ತಾಗಿ ಹುಚ್ಚನಾಗಿ ಹೊಡೆದಾಳ ನಮ್ಮ ಅತ್ತಿ. ನಾ ಇನ್ನು ಮ್ಯಾಗ ಅಂತ ಕೆಲಸ ಮಾಡೋದಿಲ್ಲ ಅಂದೆ. ಅವಾಗ ಏನು ಅನ್ಬೇಕು ನಿಮ್ಮ ಅತ್ತಿ ಮುಂದೆ ಯಾಕೆ ಹೇಳಕ್ಕೆ ಹೋಗಿ ಸುಮ್ಮನೆ ತಣ್ಣು ಕೊಡು ನೀನು. ನಿಮ್ಮ ಅತ್ತಿ ಕೇಳಿದ್ರೆ ಹೇಳಕ್ಕೆ ಹೋಗ್ಬೇಡ ಕಳುವು ಮಾಡ್ಬೇಕಿಂತವೆಲ್ಲ. ಮತ್ತು ನೀ ಕಳುಲೆ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಾಕತ್ತೇನ ಅಂತ ಅನ್ನಕತ್ತಾಳ. ಎಲ್ಲ ಹುಚ್ಚು ಬೋಸಡಿ ಅಲ್ಲ ನಾನು ಏನು ಕೇಳಿದ್ದೇನೆ ನೋಡು ಊರ್ ಬೆಂಡ್ಲಿ ಅಲ್ಲಿ ನೋಡಲ್ ಪ್ರೇಮಕ್ಕರ್ ಬಂದಾರ. ಪ್ರೇಮಕ್ಕರ ಬರ್ರಿ ನನ್ನ ಗಂಡ ಏನ್ ಮಾಡತ್ತಿ ಅಂದ ಹಾಗೆ ಕಷ್ಟ ಸುಖ ಮಾತಾಡ್ಕೊಂತ ಕುಂತಿದ್ಯಪ್ಪ ಮತ್ತೇನ್ ಮಾಡ್ಬೇಕ ಅಂತ ಹೇಳಾತಿದ್ದೆ. ಬರ್ರಿ ಹೇಳ್ತಿ ಬಿಡು ನೀನು 6 ಕೊಟ್ರೆ ಅತ್ತಿ ಕಡೆ 3 ಕೊಟ್ರೆ ಸಸಿ ಕಡೆ ನಿನ್ನಂತ ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅಲ್ಲ ಊರು ಬಿಡಾಡಿ ನೀನಲ್ಲ ಹೊಂಟಕಿನ ಕರೆದು ಅವ್ರ ಮನಿ ಚಾಡ ಇವ್ರ ಮನಿ ಚಾಡ ಅಂತ ತಕೊಂಡು ಕುಂತಕಿ ಮತ್ತೆ ನೋಡಿದ್ರೆ ನಾನು ದೊಡ್ಡ ಸುದ್ದುಳು ಗುದ್ದವ ಅನ್ನಂಗ ಮಾತಾಡ್ತಿ. ನಿನ್ ಕೆರಕೆರ್ಲೆ ಹೊಡೆದ ನಿಮ್ಮ ಮತ್ತೆ ಇಷ್ಟರ ಮಟ್ಟಿಗೆ ಅದಿ ನೀನು. ಇನ್ನು ಲೂಸ್ ಬಿಟ್ಟಿದ್ಲ ಅಂದ್ರೆ ಎಟ್ಟು ಇರ್ತಿದ್ದಿ ನೀನು. ನಿನಗೆ ನಿಮ್ಮ ಮತ್ತೆ ಬೇಸ್ ಕುಡ್ಯಾಳ ಊರು ಬಿಡಾಡಿ. ಅಲ್ಲ ಬರೇ ಮಂದಿ ಮನಿ ಚಾಡ ಆಡ್ಕೊಂತಿ ಮತ್ತೆ ನನಗೆ ಹೇಳ್ತೇನೆ ತಣ್ಣ ಹುಲ್ ತರಾಕ್ ಹೊಂಟಿದ್ದೆ ನಾನು ಹೊಲಕ್ಕೆ. ಅಯ್ಯ ನೀನೇನು ಆಡ್ಕೊಳಂಗಿಲ್ಲನ? ನಾನು ಆಡ್ಕೊಳಂಗಿಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನಿನ್ನಂಗ ಆಡ್ಕೊಂಡಿಲ್ಲ ಅಂತ ಹೇಳಂಗಿಲ್ಲ ನಾನು ಮಾತಾಡ್ತೇನೆ ಯಾಕೆ ಮಾತಾಡುದಿಲ್ಲ. ಆದ್ರೆ ಈಗ ನಾ ಬಂದಿದ್ದೇನ ನೀ ಕರೆದಿದ್ದೆ ಬಾರಿ ಅದ್ ಹೇಳಿ ನೀನು. ಬರ್ಲಿ ಶಾಂತಕ್ ಬರ್ಲಿ ನಾನು ಕೇಳೇ ಬಿಡ್ತೇನೆ ನ್ಯಾಯನ. ಹಿಂಗ್ ಮಾಡ್ತಾಳ ನೀನ್ ಹೆಂಡ್ತಿ ನಿನ್ ಸೊಸಿ ಮಾಡಿದ್ ಬರಬರ್ರಿ ಅಂತ ನಾನು ಕೇಳ್ತೇನೆ. ಯಾವಾಗ ಹುಚ್ಚಮುಳಿ ಕೇಳ್ಕೊ ಹೋಗು ಹೊಕ್ಕನೇ ಮನ್ಗೇಡಿ ಹೊಕ್ಕನಿ. ನಾನು ಹಂಗಾರ ಒಂದು ಅರ್ಧ ಕಿಲೋ ಬೆಣ್ಣಿ ರೊಕ್ಕ ಕೊಡ್ತೇನೆ ನಿಮ್ಮ ಅತ್ತಿ ಬಂದಿಂದ ಕೊಡಾಕ್ ಹೇಳಂಗಾರ ಅಂತಂದೇಳಿ ಹೇಳಾಕಂತ ಹೊಳ್ಳಿ ಬಂದೆ. ಚಲೋ ಆತ ನಿನ್ನ ಬಣ್ಣ ಗೊತ್ತಾತ. ಇಲ್ಲ ಅಂದಿದ್ರೆ ಏನೇನು ಹೇಳ್ತಿದ್ದೆ ಏನೋ ನಿನ್ನ ಗಂಡನ ಮುಂದೆ ನಿನ್ನ ಗಂಡ ಎತ್ತಿಕೋಬೇಕಿತ್ತು. ನೋಡಿ ಇವ್ರು ಪ್ರೇಮಕ್ಕರ್ ಬರೀ ನಾನು ಹೆಂಡತಿ ತಿಳಿ ಕೆಡಿಸ್ತಾರ ನಂಗೆ ಹಾಕಿದ್ದಿಲ್ಲ. ನೋಡಿದ್ರೆ ಊರ್ನ ಹಾಳು ಮಾಡಕ್ಕೆ ನೀ ಅದಿ. ನಿಮ್ಮಂತ ಅವ್ನು ತಗೊಂಡು ಏನ್ ಮಾಡ್ಬೇಕು? ನನ್ ತಗೊಂಡು ನೀ ಏನ್ ಮಾಡ್ತಿ? ಹೋಗ ಬಿಡಾಡಿ ಹೋಗು. ನಿನ್ನ ಮನಿ ಬಾಳೆ ಏಟಾಯ್ತಷ್ಟು ನೋಡ್ಕೊ ಹೋಗು. ನಗಾಕತ್ತಿರಲ್ಲ ಅಲ್ಲ ಆಕೆ ಎದ್ರ ಕೇರ್ ಹಾಕಿಸ್ಕೊಳ್ಳೋದು ಅಂತ ಇದಕ್ಕೆ ಅಂತರ್ಕಂತತಿ. ಅಲ್ಲ ಯಾಕೆ ಬೇಕಾಗಿತ್ತು ನಿನಗ? ಅಯ್ಯ ಯಾಕೆ ಬಿಡಾಡಿ ಏನಾರ ಅಂದ್ರೆ ನಾ ಯಾಕೆ ತಲೆ ಕೆಡ್ಸ್ಕೊಲ್ ಹೋರಿ ಹಂಗ ಏನಾರ ಒಂದು ಅಂತಿರ್ತಾರ ಅಂತಾರ ಮಾತಿಗೆಲ್ಲ ನಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೀ ಯಾಕೆ ಕೆಡ್ಸ್ಕೊಂತೀಯಲ್ಲ? ಮಾನ ಮರ್ಯಾದೆ ಇದ್ರೆ ಕೆಡ್ಸ್ಕೊಂಡೇನ? ಮಾನ ಮರ್ಯಾದಿನ ಇಲ್ಲ ನಿನಗೆ. ಮತ್ತೆ ನಮಗಂತೂ ಮಾನ ಮರ್ಯಾದೆ ಐತಲ್ಲ ನಾವು ತಲೆ ಕೆಡ್ಸ್ಕೋಬೇಕು. ಅತ್ತಿಯವ್ರ ಅಲ್ಲ ಎಷ್ಟು ಮರ್ಯಾದೆಗೆಟ್ಟು ನಿಂತಿ ನೀನು ಲೆಕ್ಕಾಕ್. ಅರೇ ಈರಿದು ಈಗ ಲೆಕ್ಕಾಗಿ ಹಾಕಿ ಸಾಕಾಗ್ಬಿಡ್ತಾರೆ ಪಾಪ. ಈರಿದು ಕ್ಯೂ ಲೆಕ್ಕಾಗಿ ಹಾಕದು. ಅತ್ತಿಯವ್ರ ನಾ ಏನ್ ಮಾಡೇನ್ರಿ? ಏನ್ ಮಾಡಿಯಾ ಲೇ? ಅಲ್ಲಲೇ ನಿನ್ನ ಕೈ ಕಾಲು ತಣ್ಣಗಿರ್ದಲ್ಲ ಹೋಗ್ಲಿ ಬಾಯರ ತಣ್ಣಗಿರ್ಬಾರ್ದ ಅದು. ಅಲ್ಲ ಆಕಿನ ಎದಕ್ ಕರ್ದಿ ನೀನು? ಎದಕ್ ಕರ್ದಕ್ಕಿನ ಪ್ರೇಮಿನ ಕರಿಮಠ ಕರ್ದಕ್ಕಿ ಮುಂದೆ ಚಾಡ ಆಡ್ಕೊಂಡು ಅದು ನಮ್ ಗಿರ್ಜಿದ ಚಾಡ ಆಡ್ಕೊಂಡು ಮತ್ತೆ ಆಕಿಗೆ ಹೋಗಿ ನಿನ್ನ ಆಕಿನ ಚಾಡ ಹೇಳಕ್ ಬಂದಾಳ ಅಂತ ನಿನ್ ಗಂಡನ ಮುಂದೆ ನೀ ಚಾಡ ಚುಚ್ಚಾಕತ್ತೀನ? ಅತ್ತಿಯರ ಆ ಪ್ರೇಮಿ ಸುಳ್ಳು ಹೇಳ್ತಾಳ್ರಿ ಅತ್ತಿಯರ. ಆಕಿ ಮಾತು ಕೇಳಾಕ್ ಹೋಗ್ಬೇಡ್ರಿ ಪಾಪ. ಆಕಿ ಸುಳ್ಳು ಹೇಳ್ತಾಳ ನೀನು ಕರೆನ ಹೇಳ್ತಿ. ಸತ್ತೇರಿ ಚಂದ್ರನ್ ತುಂಡಲ್ಲ ಮತ್ತೆ ನೀನು ಅದಕ್ಕೆ ಕರೆ ಹೇಳ್ತಿ. ಆಕಿ ಸುಳ್ಳು ಹೇಳ್ತಾಳ. ಇಂಥವ್ ನಾಟಕ ಮಾಡ್ಬೇಡ. ನೀ ಎಷ್ಟ್ರ ಇದಿ ಅಂತ ಹೇಳ ಲೆಕ್ಕ ಹಾಕ್ಬಿಟ್ಟ ನೀ ಎಷ್ಟು ನೀರ ಮುಳುಗ್ತಿ ಅಂತ ನಾ ಲೆಕ್ಕ ಹಾಕೇನಿ. ಆಕಿ ನನಗೆ ಹಾದ್ಯಾಗ ನಿಂದ್ರಿಸ್ಕೊಂಡು ಹೆಂಗ್ ಹೇಳಿದ್ಲಂದಿ ನಿನ್ನ ಸೊಸಿ ತಾ ಮಾಡೋದೆಲ್ಲ ಇನ್ನೊಬ್ರ ಮ್ಯಾಗ ಹಾಕ್ತಾಳ. ನಿನ್ನ ಸೊಸಿ ಬರಬರಿ ಇಲ್ಲ ಅಂತಂದೆ ಹೆಟ್ ಹೋದ್ಲಕ್ಕಿ ಗೊತ್ತೈತೆ ನಿನಗೆ? ಇದ ಫಸ್ಟ್ ಇದಲ್ಲ ಅಷ್ಟೇ. ಯಾವಕಿನ ಕರ್ದು ಮನಿ ಬೇಕಲ್ಲ ಕುಂದ್ರಿಸ್ಕೊಂಡು ಚಾಡ ಮಾತಾಡಿ ನಿನ್ನೆ ಅವಾಗ ಐತಿ ನಿನ್ನ ಕಸಬರ ಗಡಿ ತಗೊಂಡು ಆಕಿ ಬಂದು ಕುಂತಾಕಿಗೂ ಬೀಳ್ತಾವ ನಿನಗೂ ಬೀಳ್ತಾವ. ಹಡಿಬಿಟ್ಟಿ ನಿನಗೇನ್ ಮಾಡಕ್ ಹಾರೆ ಬದುಕು ಏನು ಇಲ್ಲ ಮನಿ ಒಳಗ ಪತಿ. ಮನಿ ಬದುಕೆ ಎಲ್ಲ ಹಾರು ಹೊಡೆದು ಹಿಂಗ ಅಡ್ಯಾಡಕತ್ತಿ ಬಿಡ್ತಿಲ್ಲ. ಅವ್ರ ಇವ್ರ ಜಗಳ ನೋಡ್ಕೊಂತ ನಡಿಯ ಬಿಡಾಡಿ ಒಳಗೆ ಕೆಲಸ ಇದ್ರೆ ನೋಡ್ಕೊ ಹೋಗ. ಎಷ್ಟ್ರ ಮಟ್ಟಿಗೆ ಅದಿರ್ ನೋಡಿ ನೀವು ಲೆಕ್ಕ ಹಾಕ್ರಿ. ಗಂಡ ಅಂದ್ರೆ ಕಿಮ್ಮತ್ತಿಲ್ಲ ಮನಿ ಬಾಳೆ ಅಂದ್ರೆ ಬೇಕಾಗಿಲ್ಲ. ನಿಮ್ಮಂತ ಅವ್ನು ತಗೊಂಡು ಏನ್ ಮಾಡ್ಬೇಕು? ಅರೆ ಕ್ಯೂ ಲೆಕ್ಕಾಗಿ ಹಾಕೋದು ನಮ್ದುಗೆ ಲೆಕ್ಕಾಗಿ ಹಾಕಿ ಸಾಕಾಗ್ಬಿಟ್ಟಿದೆ. ನಮ್ದು ಸ್ಕೂಲ್ಗೆ ಹೋದಾಗೆ ಲೆಕ್ಕಾಗಿ ಹಾಕಿಲ್ಲ. ಈಗ ನಿಮ್ದುಗೆ ಲೆಕ್ಕ ಹಾಕತ್ತ ಕುತ್ಕೋಬೇಕು.
ಅರೇ ಇಂಥದ್ದು ಸಾಸಿಗೆ ಪಡ್ಕೊಂಡಿದ್ದೀರಲ್ಲ ನಿಮ್ದುಗೆ ಲೆಕ್ಕ ಹಾಕಿ ಎಷ್ಟು ಕರ್ಮಾಗೆ ಮಾಡಿದ್ದೀರಿ ಅಂತ. ಅದೇನಂತ ನಿಮ್ಮವು ನನಗೆ ಬೆಟ್ಟೆಗಾಳು, ಅದೇನಂತ ನೀ ಅಕ್ಕಿ ಮಗ ಆಗಿ ಹುಟ್ಟಿಯೇ, ಇಂಥ ಹೋಗಿ ಹೋಗಿ ಇಂಥ ತಾಯಿ ಹೊಟ್ಟೆ ಹುಟ್ಟಿಯಲ್ಲ, ನೀ ಲೆಕ್ಕ ಹಾಕ ಅದೇನು ಕರ್ಮ ಮಾಡಿದ್ದೆ ನಾನು. ಯಪ್ಪ ದೇವ್ರೆ, ಹಣೆ ಬಾರ್ ಗಣೇಶ್ ಚೌತಿ. ಇಂಥ ತಾಯಿ ಏನ್ ತೀರ್ತಾಗ ಇಬ್ರು ಮಾತು ಯಾರ ಮಾತಂತ ಕೇಳ್ಬೇಕು ನೋಡತ್ತಾಗ. ಲೆಕ್ಕ ಹಾಕ್ರಿ ನೀವ. ಇದು ತಮಾಷೆಗಾಗಿ ಮಾತಾಡಿದ್ದೀವಿ ನಮ್ಮ ಲ್ಯಾಂಗ್ವೇಜ್